ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನಿವತ್ತು ಪೋಸ್ಟ್ ಮಾಡ್ತಾ ಇರೋದು ಯುಗಾದಿ ಹಬ್ಬದ ವ್ಲಾಗು. ಎಲ್ಲರೂ ಯುಗಾದಿ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ. ಅಫ್ಕೋರ್ಸ್ ಯುಗಾದಿ ಹಬ್ಬ ಅಂದಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ಆಚರಿಸ್ತೀವಿ ಬಿಕಾಸ್ ಇದು ನಮಗೆ ಹೊಸ ವರ್ಷ. ಎಲ್ಲರೂ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಮ್ಮನೇಲೂ ಎಲ್ಲರ ಮನೆ ಥರನೇ ನಾರ್ಮಲ್ ಆಗೇ ಯುಗಾದಿ ಹಬ್ಬ ಮಾಡೋದು, ಲೈಕ್ ಸ್ವಲ್ಪ ಗ್ರ್ಯಾಂಡ್ ಆಗೇ ಇರುತ್ತೆ. ಈ ವರ್ಷ ನಾವು ಊರಿಗೆ ಸ್ವಲ್ಪ ಹೋಗೋದಿತ್ತು. ನಮ್ಮ ತಾತನ ಸಮಾಧಿಗೆ ನಾವು ಪೂಜೆ ಮಾಡ್ಕೊಂಡು ಬರಬೇಕಿತ್ತು. ಎವ್ರಿ ಇಯರ್ ಹೋಗ್ತೀವಿ, ಬಟ್ ಹಬ್ಬದ ದಿನ ಹೋಗಲ್ಲ, ಬೇರೆ ದಿನ ಹೋಗ್ತೀವಿ. ಬಟ್ ಹಬ್ಬದ ದಿನ ಹೋದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಊರಲ್ಲೂ ಎಲ್ಲರನ್ನೂ ಮಾತಾಡ್ಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹಬ್ಬದ ದಿನವೇ ಹೋಗೋಣ ಅಂದ್ಕೊಂಡ್ವಿ. ಸೊ ಹಬ್ಬದ ದಿನ ಇದ್ದಿದ್ದರಿಂದ ನಾವು ಸ್ವಲ್ಪ ಅಡುಗೆನೂ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡ್ವಿ. ಲೈಕ್ ಸ್ಟಿಲ್ 2 to 3 ಐಟಮ್ಸ್ ಮಿಸ್ಸಿಂಗ್ ಇದರಲ್ಲಿ. ಸೊ ಅಫ್ಕೋರ್ಸ್ ನಾನಂತೂ ನಮ್ಮ ಅಮ್ಮಂಗೆ ಅಷ್ಟೊಂದು ಅಡುಗೆಯಲ್ಲಿ ಹೆಲ್ಪ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಂಗೆ ಸಿಕ್ಕಾಬಟ್ಟೆ ತಲೆನೋವು ಇದ್ದಿದ್ದರಿಂದ ನಾನು ನಾರ್ಮಲ್ ಒರೆಸೋದು ಗುಡಿಸೋದು ಪಾತ್ರೆ ತೊಳೆಯೋದು ಇಷ್ಟೇ ನಾನು ಮಾಡ್ಕೊಡೋಕ್ಕಾಗಿದ್ದು. ಅಮ್ಮ ಒಬ್ಬರೇ ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡ್ರು. ಸೊ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ವಲ್ಪ ಅವರಿಗೆ ಕಷ್ಟನೇ ಆಯಿತು ಅಂತ ಹೇಳ್ಬೋದು. ಸೊ ನಾನು ಜಾಸ್ತಿ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಕಡಿಮೆನೇ ಮಾಡು, ವೆರೈಟೀಸ್ ಹೆಂಗಿದ್ರು ಊರಿಗೆ ಹೋಗ್ತೀವಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಿಮೆನೇ ಮಾಡಿಸಿದ್ವಿ. ನಾವು ನಾರ್ಮಲ್ ಎಡೆಯಲ್ಲಿ ನೋಡಿದ್ರಲ್ಲ ಅಷ್ಟೆಲ್ಲ ಮಾಡಿದ್ವಿ. ಇದು ನಮ್ಮ ಮನೆಯ ರಂಗೋಲಿ. ಏನೋ ಒಂಥರ ಈ ಯುಗಾದಿ ತುಂಬಾ ಕಲರ್ಫುಲ್ ಆಗಿತ್ತು. ಗೊತ್ತಿಲ್ಲ ಊರಿಗೆ ಹೋಗಿದ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಅನಿಸ್ತು. ಈ ಸರಿ ಯುಗಾದಿ ಜಾಸ್ತಿ ಟ್ರಾವೆಲಿಂಗೇ ಆಗೋಯ್ತು. ಆಲ್ಮೋಸ್ಟು 12 ಗಂಟೆಗೆಲ್ಲ ಮುಗಿದ್ಬಿಟ್ಟಿತ್ತು. ಬಟ್ ನಮ್ಮ ಡ್ಯಾಡಿ 11ಗೆ ಬರ್ತೀನಿ ರೆಡಿ ಆಗಿರಿ ಅಂತ ಹೇಳಿದ್ರು. ಬಟ್ ನಮ್ಮದು 12 ಆಗಿತ್ತು. ಬಟ್ ನಮ್ಮ ಡ್ಯಾಡಿ ಸ್ವಲ್ಪ ಲೇಟ್ ಮಾಡಿದ್ರು ಬರೋದು. ಸೊ ನಾವು ಅದೇ ಗ್ಯಾಪಲ್ಲಿ ಊಟ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ವಿ 2-2:30ವರೆಗೂ. ನಮ್ಮಮ್ಮ ಈಗ ಪೂಜೆ ಮಾಡ್ತಿದ್ದಾರೆ. ನಮ್ಮಮ್ಮ ಪೂಜೆ ಅಂತೂ ಕೇಳಲೇಬೇಡಿ, ಒಂದು 20 to 25 ಮಿನಿಟ್ಸ್ ಪೂಜೆ ಮಾಡ್ತಾರೆ. ಸಿಕ್ಕಾಪಟ್ಟೆ ಲೇಟು ಪೂಜೆ. ನಮ್ಮಮ್ಮ ಫುಲ್ ಭಕ್ತಿ ನಮ್ಮಮ್ಮಂಗೆ. ಅಫ್ಕೋರ್ಸ್ ನನಗೂ ಇದೆ, ಬಟ್ ನಾನು ನಮ್ಮಮ್ಮನಷ್ಟೆಲ್ಲ ಟೈಮ್ ತೊಗೊಳ್ಳಲ್ಲ. 25 ನಿಮಿಷ ಅರ್ಧ ಗಂಟೆ ಎಲ್ಲ ನಾನು ಪೂಜೆನೇ ಮಾಡೋಕ್ಕೆ ಹೋಗೋದಿಲ್ಲ. ನಾನು ತುಂಬ ಕಡಿಮೆ. ಒಂದು ಸತಿ ಊದ್ಗಡ್ಡೆ ಮತ್ತು ತುಪ್ಪದ ದೀಪ ಹಚ್ಬಿಟ್ರೆ ಅಷ್ಟೇ ನನ್ನ ಪೂಜೆ ಮುಗೀತು. ಬಟ್ ನಮ್ಮಮ್ಮ ಹಂಗಲ್ಲ, ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾರೆ. ನಾರ್ಮಲ್ ದೇವ್ರ ಪಾತ್ರೆ ತೊಳೆಯೋದಾಗಿರ್ಬೋದು, ಸ್ವಲ್ಪ ದೇವ್ರ ವಿಷಯ ಅಂತ ಬಂದಾಗ ಸ್ವಲ್ಪ ಲೇಟು, ಭಕ್ತಿ ಜಾಸ್ತಿ ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ. ಅಡುಗೆ ಸಿಕ್ಕಾಪಟ್ಟೆ ಬೇಗ ಮಾಡಿಬಿಡ್ತಾರೆ, ಬಟ್ ಪೂಜೆ ತುಂಬ ಲೇಟು. ನಮ್ಮ ಕಡೆ ಯೂಶ್ವಲಿ ನಾವು 3 ಎಡೆನ ಹಾಕ್ತೀವಿ. ನಮ್ಮೂರಲ್ಲೂ ಅಷ್ಟೇ ಎಲ್ಲ ಸೇಮ್ ಅವ್ರು ಯಾವ ಥರ ಮಾಡ್ತಾರೋ ನಾವು ಇಲ್ಲ ಅದೇ ಥರ ಪೂಜೆ ಎಲ್ಲ ಮಾಡ್ತೀವಿ. 3 ಎಡೆ ಇಡ್ತೀವಿ. ಬಟ್ ನಮ್ಮಮ್ಮ ತಿನ್ನೋದಿಲ್ಲ, ನಾನು ನನ್ನ ತಮ್ಮ ನಮ್ಮಪ್ಪ ಮಾತ್ರ ತಿಂತೀವಿ. ಸೊಸೆಯಂದಿರೇನೋ ಎಡೆನ ತಿನ್ನಬಾರ್ದು ಅಂತಾರೆ. ಸೊ ನಾನು ನಮ್ಮಪ್ಪ ನನ್ನ ತಮ್ಮ ತಿನ್ಕೊತೀವಿ. ನಿಮ್ಮ ಮನೆಯಲ್ಲೆಲ್ಲ ಹೇಗೆ, ನೀವು ಈ ಥರ ಎಲ್ಲ ಎಡೆ ಹಾಕ್ತೀರಾ, ಯಾವ ಥರ ನೀವು ಹಬ್ಬ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಬಿಕಾಸ್ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಎಲ್ಲರೂ ಏನು ಎಡೆ ಇಡಲ್ಲ, ನಾರ್ಮಲ್ ಪೂಜೆ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಪೂಜೆ ಎಲ್ಲ ಆಗೋವರೆಗೂ ನಮ್ಮ ಮನೇಲಿ ಯಾರೂ ಈವನ್ ನೀರು ಕುಡಿಯೋಲ್ಲ. ನಾವು ಆ ಥರ ಇರ್ತೀವಿ. ಕಂಪ್ಲೀಟ್ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಒಂದೇ ಸತಿ ಎಡೆ ಏನು ಹಾಕಿರ್ತೀವಿ ಅದನ್ನೇ ಊಟ ಮಾಡ್ತೀವಿ. ಫೈನಲಿ ಆಲ್ಮೋಸ್ಟ್ ಪೂಜೆ ಮುಗೀತು. ನಮ್ಮ ಅಮ್ಮನ ಪೂಜೆ ಅಂತೂ ಬೇಗ ಮುಗಿಯಲ್ಲ, ನಾನು ಮುಂಚೆನೇ ಹೇಳ್ದಂಗೆ. ನಾನಾದರೂ ಇನ್ನೂ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನನಗಿನ್ನೂ ಹೊಸದು ವೀಡಿಯೋ ಮಾಡೋದು. ನಾನು ಸ್ವಲ್ಪನೇ ವೀಡಿಯೋ ಮಾಡ್ಕೊತಾ ಇದ್ದೆ ಅಲ್ಲಲ್ಲಿ. ಈವನ್ ನಮ್ಮ ಅಮ್ಮಂಗೂ ಎಲ್ಲ ಹೊಸದಲ್ವ, ಆದರೂ ಅವ್ರಿಗೆ ಗೊತ್ತಿಲ್ದಂಗೆ ವೀಡಿಯೋ ಕ್ಯಾಪ್ಚರ್ನ ಮಾಡ್ತಾಯಿದ್ದೆ. ಅವ್ರಿಗೆ ಇದೆಲ್ಲ ಗೊತ್ತೇ ಇಲ್ಲ ನಾನು ಇಷ್ಟೆಲ್ಲ ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿ. ಊಟ ಎಲ್ಲ ಮಾಡಿಕೊಂಡು ನಾವು ಹೊರಟ್ವಿ ಊರಿಗೆ ಹೋಗೋದಿತ್ತಲ್ಲ. ನಮ್ಮ ಡ್ಯಾಡಿ ಅಲ್ಲೇ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಾವು ಬಿಟ್ಟಾಗ ಆಲ್ಮೋಸ್ಟ್ 3 o'clock 3:30 ಆಗಿತ್ತು. ಎಷ್ಟು ಬಿಸಿಲು ಅಂದರೆ ಗೈಸ್, ಸೀರಿಯಸ್ಲಿ ಟ್ರಸ್ಟ್ ಮೀ, ನಿಜವಾಗ್ಲೂ ನನಗಂತೂ ಯಾಕಾದರೂ ಹೋಗ್ತಾ ಇದ್ದೀನಪ್ಪ ಅನ್ನಿಸ್ಬಿಡ್ತು. ಅಟ್ಲೀಸ್ಟ್ ಸಂಜೆನಾದರೂ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಬಟ್ ಸಂಜೆ ಹೋದರೆ ನಾವಲ್ಲೆಲ್ಲ ಪೂಜೆ ಮಾಡೋಕ್ಕಾಗಲ್ಲ. ಬಿಕಾಸ್ ಅಲ್ಲೊಂದು ದೇವಸ್ಥಾನ ಎಲ್ಲ ಸ್ವಲ್ಪ ಕಾಡು ಮಧ್ಯೆ ಇರೋದು. ಸೊ ಅದಷ್ಟು ಸೇಫ್ ಅಲ್ಲ ಅಂತ ಹೇಳಿಬಿಟ್ಟು ನಾವು ಆದಷ್ಟು ಬೇಗ ಹೊರಡೋಣ ಅಂದ್ಕೊಂಡ್ವಿ. ಬಟ್ ಎಲ್ಲಿ ನಿಮಗೆ ಗೊತ್ತಲ್ಲ, ಹಬ್ಬ ಅಂದಮೇಲೆ ಬೇಗ ಹೊರಡೋಕ್ಕಾಗಲ್ಲ, ಲೇಟ್ ಆಗೇ ಆಯಿತು. ನಾವು ಹಾಗೆ ಅಲ್ಲೇ ಹೋಗ್ತಾ ಇರಬೇಕಾದ್ರೆ ಮಧುಗಿರಿಯಲ್ಲಿ ಸ್ಟಾಪ್ ಕೊಟ್ವಿ. ತುಂಬ ಜನಕ್ಕೆ ಮಧುಗಿರಿ ಯಾವುದು ಅಂತ ಗೊತ್ತಿರುತ್ತೆ. ಮಧುಗಿರಿಯಲ್ಲಿ ಸ್ಟಾಪ್ ಕೊಟ್ಟು ಸ್ವಲ್ಪ ಬಾಳೆಹಣ್ಣು, ಎಲೆ, ಅಡಿಕೆ, ಹೂವು ಎಲ್ಲ ತೊಗೊಳೋದಿತ್ತು. ಅಜ್ಜಿ ಎಲ್ಲ ಇರ್ತಾರಲ್ಲ, ಆಫ್ಕೋರ್ಸ್ ಅವರಿಗೆ ಎಲ್ಲಡಿಕೆ, ಬಾಳೆಹಣ್ಣು, ಹೂವು ಎಲ್ಲ ತೊಗೊಳ್ಬೇಕು. ಅದೆಲ್ಲ ತೊಗೊಳಕ್ಕೆ ಹೋಗಿದ್ವಿ. ಎಲ್ಲ ತೊಗೊಂಡಾದ್ಮೇಲೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಇದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಜ್ಯೂಸ್ ಅದಾದ್ಮೇಲಿಂದ ಎಲ್ಲ ತೊಗೊಂಡ್ವಿ. ನಾವು ತುಮಕೂರಲ್ಲೇ ತೊಗೊಳ್ಬೇಕಿತ್ತು, ಬಟ್ ನಾವು ಅಲ್ಲೇ ಮಧುಗಿರಿಯಲ್ಲೇ ತೊಗೊಳ್ಳೋಣ ಅಂತ ಬಂದ್ವಿ. ಇದೆಲ್ಲ ತೊಗೊಂಡು ಫೈನಲಿ ಹೊರಟ್ವಿ. ಮತ್ತು ಜರ್ನಿ ಕಂಟಿನ್ಯೂ ಅಂತಲೇ ಹೇಳ್ಬೋದು. ನಾನೊಂದು ಕಿಂಡರ್ ಜಾಯ್ ತೊಗೊಂಡೆ. ತುಂಬ ದಿನ ಆಗೋಗಿತ್ತು ಕಿಂಡರ್ ಜಾಯ್ ತಿಂದು. ಅವಾಗ ಸಿಕ್ಕಾಪಟ್ಟೆ ತಿಂತಾಯಿದ್ದೆ ನಾನು.
30 ರುಪೀಸ್ ಇದ್ದಾಗ ನಾನು ತಿಂತಿದ್ದಿದ್ದು, ಈಗ 50 ರುಪೀಸ್ ಆಗಿದೆ ಅಂತಲೇ ಗೊತ್ತಿರಲಿಲ್ಲ. ಆರಾಮಾಗಿ ಕಿಂಡರ್ ಜಾಯ್ನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ತಿನ್ನು. ನಮ್ಮ ಅಮ್ಮ ಅದೇ ಹೇಳ್ತಿದ್ರು, ಇಷ್ಟಕ್ಕೆ 50 ರುಪೀಸ್ ಏನಿದೆ ಅದರಲ್ಲಿ. ಯೂಶ್ವಲಿ ಅವ್ರಿಗೆ ಗೊತ್ತಿರಲ್ವಲ್ಲ, ಸೊ ಅವ್ರು ಹಾಗೆ ಬೈತಾಯಿದ್ರು, ಸೊ ಈ ಥರನೇ ದುಡ್ಡು ವೇಸ್ಟ್ ಮಾಡ್ತೀಯಾ, ಅದ್ರ ಬದಲು ಜ್ಯೂಸ್ ಕುಡಿಬೋದಿತ್ತು ಅಥವಾ ಏನಾದರೂ ಹಣ್ಣು ತೊಗೊಳ್ಬೋದಿತ್ತು ಅಂತಿದ್ರು. ಯಾವ್ದು ಯೂಶ್ವಲಿ ಗೊತ್ತೇ ಇರುತ್ತಲ್ಲ ಪೇರೆಂಟ್ಸ್, ಅಫ್ಕೋರ್ಸ್ ಹಾಗೆ ಹೇಳೋದು. ಬಟ್ ಅಫ್ಕೋರ್ಸ್ 50 ರುಪೀಸ್ ಕಿಂಡರ್ ಜಾಯ್ ವರ್ತಿಲ್ಲ. ಅದೇ ಅದರಲ್ಲೊಂದು ಗಿಫ್ಟ್ ಬರುತ್ತಲ್ಲ ಕ್ಯೂಟಾಗ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಮ್ಮ ಊರಿಗೆ ರೀಚ್ ಆದ್ವಿ. ಆ ಬಿಸಿಲಿದ್ರು, ಆ ಗ್ರೀನರಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿತ್ತು. ನನಗಿದು ನೋಡೋಕ್ಕೇ ಊರಿಗೆ ಹೋಗಬೇಕು ಅನಿಸುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಗ್ರೀನರಿ, ತೆಂಗಿನ ಮರ, ಅಡಿಕೆ ಮರ, ಈ ರಾಗಿ ಪೈರು, ನಂಗೆ ಇವೆಲ್ಲ ನೋಡೋದಕ್ಕೇ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ ಅವರು ನೋಡೋದಕ್ಕಿಂತ ನನಗೆ ಈ ಗ್ರೀನರಿ ನೋಡೋಕ್ಕೆ ನನಗೆ ಊರಿಗೆ ಹೋಗಬೇಕು ಅನಿಸುತ್ತೆ. ಇನ್ನು ಮಳೆಗಾಲದಲ್ಲಂತೂ ಮೈ ಗಾಡ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಬಿಸಿಲುಗಾಲದಲ್ಲಿ ಹೋಗ್ತಾ ಇದ್ದೀವಿ ನಾವು. ನಮ್ಮ ಅಪ್ಪ ಅಲ್ಲಿ ವೀಡಿಯೋ ಮಾಡ್ಕೊ, ಇಲ್ಲಿ ವೀಡಿಯೋ ಮಾಡ್ಕೊ ಆ ಥರ ಎಲ್ಲ ಹೇಳ್ತಾ ಇದ್ರು. ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ. ಬಟ್ ನನ್ನ ಮೊಬೈಲಲ್ಲಿ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ಮು. ಅಲ್ಲಲ್ಲೇ ಡಿಲೀಟ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ನಾನು ಕೆಲವೊಂದು ವೀಡಿಯೋಸ್ ಇನ್ನೂ ಎಡಿಟ್ ಆಗಿರಲಿಲ್ಲ, ಸೊ ಅಫ್ಕೋರ್ಸ್ ಡಿಲೀಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಹಂಗೆ ಸ್ವಲ್ಪ ಏನೋ ಸ್ಟೋರೇಜ್ದೇ ನನಗೆ ಸ್ವಲ್ಪ ಜಾಸ್ತಿ ಇಶ್ಯೂ ಆಗುತ್ತೆ. ನಾನು ಲಾಂಗ್ ವೀಡಿಯೋಸ್ ಮಾಡೋಕ್ಕೋದ್ರೆ ಸ್ಟೋರೇಜಿಂದನೇ ಅರ್ಧ ನಾನು ಶಾರ್ಟ್ ವೀಡಿಯೋಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಬಿಕಾಸ್ ಸ್ಟೋರೇಜ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ವೀಡಿಯೋಸ್ಗೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ GB ಬೇಕು ಸ್ಟೋರೇಜು. ಸೊ ನಾನು ಸ್ವಲ್ಪ ಜಾಸ್ತಿ GB ಇರೋದು ಫೋನ್ ತೊಗೊಳ್ಬೇಕು. ಬಟ್ ಈಗ ಸದ್ಯಕ್ಕೆ ಬೇಡ, ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಸುಮ್ಮನೆ ಆಗ್ತಾಯಿದ್ದೀನಿ. ಲೆಕ್ಕ ವೀಡಿಯೋ ಮಾಡಿ ಹಾಗಾಗಿ ಡಿಲೀಟ್ ಮಾಡ್ಕೊಂಡು ಬಿಡೋಣ, ಅವಾಗೇನು ಅಷ್ಟೊಂದು ಕಷ್ಟ ಆಗಲ್ಲ ಅಂತ ಅಂದ್ಕೊತಾ ಇದ್ದೀನಿ. ನನಗೆ ಪ್ರಾಬ್ಲಮ್ ಏನಂದರೆ, ವೀಡಿಯೋ ಮಾಡ್ತೀನಿ ಬಟ್ ನಂಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕೋದೇ ನನಗೆ ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಫೈನಲಿ ನಮ್ಮ ಅಪ್ಪನ ಊರಿಗೆ ಬಂದ್ವಿ ನಾವು. ಇಲ್ಲೆಲ್ಲ ಅಲ್ಲೇ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ರು. ಅಲ್ಲಿ ಕೂತಿದ್ರಲ್ಲ ಅವ್ರು ನಮ್ಮ ಚಿಕ್ಕಮ್ಮ, ಅಂದರೆ ಲೈಕ್ ನಮ್ಮ ಅಪ್ಪ ಅವರ ತಮ್ಮನ ಹೆಂಡತಿ ಇವರು. ಎಷ್ಟು ಗ್ರೀನರಿ ಇದೆ ನೋಡಿ. ಆದರೂ ಇಷ್ಟು ಬಿಸಿಲಿದ್ರು ತೀರಾ ಒಂಥರ ಬರಗಾಲ ಅನ್ನಿಸ್ತಿರ್ಲಿಲ್ಲ ಇಲ್ಲಿ. ಬಟ್ ಬಿಸಿಲು ಬಿಡಿ ಹಾಗೆ ಇತ್ತು. ಬಿಸಿಲು ಬಗ್ಗೆ ಅಂತೂ ನೋ ಕಮೆಂಟ್ಸ್, ಅದಂತೂ ಸೇಮೇ. ಬಟ್ ಫುಲ್ ಹಚ್ಚ ಹಸಿರಾಗಿತ್ತು, ಅದೇ ಒಂಥರ ನೋಡೋಕೆ ಖುಷಿ ಆಗ್ತಿತ್ತು. ಆ ವೈಬ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವ್ರು ಪೂಜಾರಿ ಅಲ್ಲೇ ಕೂತಿದ್ರು, ಸೊ ನಾವು ಹಾಗೆ ಬರ್ತಾನೆ ಕರ್ಕೊಂಡು ಬಂದ್ವಿ. ಇದು ಊರ ಮಧ್ಯನೇ ಇರೋವಂಥ ದೇವಸ್ಥಾನ. ನಮ್ಮ ಮನೆ ದೇವರಿದು ಚಿತ್ರಲಿಂಗೇಶ್ವರ ಸ್ವಾಮಿ ಅಂತ ನಮ್ಮ ಮನೆ ದೇವರು. ಸೊ ಫಸ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ, ಆಮೇಲೆ ನಮ್ಮ ತಾತನ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ನಾವು ಫಸ್ಟು ಟೆಂಪಲ್ಲಿಗೆ ಬಂದ್ವಿ. ಟೆಂಪಲಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ್ವಿ. ಇವ್ರ ಕಾನ್ವರ್ಸೇಷನ್ ಎಲ್ಲ ಕೇಳಿ ಲೈಕ್ ಅದೇ ಹೇಳ್ತಿದ್ದಾರೆ, ಬರೋದೇ ಇಲ್ಲ ಇವಾಗ ಹಾಗೆ ಹಿಂಗೆ ಅಂತ ಎಲ್ಲ. ಏನೋ ಒಂಥರ ನಮ್ಮ ಅಪ್ಪಂಗಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಊರಿಗೆ ಬಂದರೆ. ಲೈಕ್ ಅವ್ರನ್ನಂತೂ ಹಿಡಿಯೋಕ್ಕೆ ಆಗಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮ ಅಪ್ಪನ. ಇಲ್ಲಿಗೆ ಬಾ ಅಲ್ಲಿಗೆ ಬಾ, ಎಷ್ಟು ಜನ ಅಂತ. ಲೈಕ್ ಬಟ್ ನಾವು ಯಾವಾಗ ಹೋದ್ರೂ 1 ದಿನ 2 ದಿನ ಆ ಥರನೇ ಹೋಗ್ತಾ ಇರ್ತೀವಿ. ನಮ್ಮ ಅಪ್ಪಂಗೂ ಟೈಮ್ ಇರೋಲ್ಲ, ಅವರು ಡ್ರೈವರ್ ಆಗಿರೋದ್ರಿಂದ ಲೈಕ್ ಅವರಿಗೆ ಜಾಸ್ತಿ ರಜಾ ಎಲ್ಲ ಸಿಗಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಅವರು ಈ ಥರ ವರ್ಷಕ್ಕೆ 1-2 ಸತಿ 3 ಸತಿ ನಾರ್ಮಲ್ ಎಲೆಕ್ಷನ್ ಇದ್ದಾಗೆಲ್ಲ ಹೋದ್ರೆ 1 ದಿನ 2 ದಿನ ಇದ್ದು ಬರ್ತಾರೆ. ಈ ಥರ ಯಾವಾಗಾದರೂ ಏನಾದರೂ ಅಕೇಶನ್ ಇದ್ದಾಗ, ಹಬ್ಬ ಅಥವಾ ಜಾತ್ರೆ ಈ ಥರ ಎಲ್ಲ ಇದ್ದಾಗಲೇ ನಾವು ಜಾಸ್ತಿ ಬರೋದು. ಸುಮ್ಮನೆ ಎಲ್ಲ ಬರೋದು ಸ್ವಲ್ಪ ಕಡಿಮೆನೆ. ಅಥವಾ ಏನಾದರೂ ರಾಗಿ, ಕಡಲೆಕಾಯಿ ಈ ಥರ ಏನಾದರೂ ಸ್ವಲ್ಪ ತೊಗೊಂಡು ಬರ್ಬೇಕು ಮನೆಗೆ ಅನ್ಬೇಕಾದ್ರೆ ಮಾತ್ರ ನಾವು ಬರ್ತೀವಿ. ತುಂಬಾ ನಂಬ್ತಾರೆ ಇಲ್ಲಿರೋ ದೇವ್ರನ್ನ. ನಾವು ಅಷ್ಟೇ, ಒಂಥರ ಆ ವೈಬೇ ಚೆನ್ನಾಗಿರುತ್ತೆ. ಲೈಕ್ ಊರ ಮಧ್ಯೆ ದೇವಸ್ಥಾನ, ಅವರೇ ಪೂಜಾರಿಗಳು, ಚೆನ್ನಾಗಿತ್ತು. ನಮಗೂ ಎಲ್ಲ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಆರಾಮಾಗೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಹೊರಡಬೇಕಿತ್ತು. ಲೇಟ್ ಆಗ್ತಿತ್ತು, ಬಿಕಾಸ್ ಅಲ್ಲಿ ಕತ್ಲಾದರೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೊರಡೋಣ ಅಂದ್ಕೊಂಡ್ವಿ. ಹಾಗೆ ಸ್ವಲ್ಪ ಪ್ರದಕ್ಷಿಣೆ ಹಾಕ್ಬಿಡೋಣ, ಮತ್ತೆ ಬರೋಕ್ಕಾಗಲ್ವಲ್ಲ. ನಾವು ಆ್ಯಕ್ಚುಲಿ ಸಂಜೆನೇ ಹೊರಡ್ಬಿಡೋಣ ಅಂದ್ಕೊಂಡಿದ್ವಿ, ಒಂದು 8 ಗಂಟೆ 9 ಗಂಟೆಗೆ. ಬಟ್ ಅಲ್ಲೇ ಆಲ್ಮೋಸ್ಟ್ ಆಲ್ರೆಡಿ 5:45 ಆಗಿತ್ತು. ನಾವಿನ್ನೂ ಟೆಂಪಲಲ್ಲೇ ಇದ್ವಿ, ಆಲ್ರೆಡಿ 5:45 ಆಗೋಗ್ಬಿಟ್ಟಿತ್ತು. ಅಲ್ಲೇ ಪಕ್ಕದಲ್ಲಿ ಕುರಿ ಮರಿಗಳೆಲ್ಲ ಇತ್ತು. ನಾನು ಹಾಗೆ ವೀಡಿಯೋ ಎಲ್ಲ ತಕ್ಕೊಂಡೆ ನೆನಪಿಗಿರಲಿ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ ಎಲ್ಲ ಆಟ ಆಡ್ತಾಯಿದ್ರು. ಇನ್ನೂ ರಾತ್ರಿ ಆಗ್ತಾ ಇನ್ನೂ ಜಾಸ್ತಿ ಜನ ಸೇರಿಕೊಂಡಿದ್ರು, ಸಿಕ್ಕಾಪಟ್ಟೆ ಜನ. ಇವರು ನಮ್ಮ ಅಪ್ಪ ಅವರ ಚಿಕ್ಕಮ್ಮನ ಮಗ, ನನಗೂ ಚಿಕ್ಕಪ್ಪ ಆಗಬೇಕು.
ಎಲ್ರಿಗೂ ಗೊತ್ತಿರುತ್ತಲ್ಲ, ಹಳ್ಳಿಗೆ ಬಂದರೆ ಅವ್ರ ಮನೆ ಇವ್ರ ಮನೆ, ಚಿಕ್ಕಪ್ಪ ಮನೆ, ದೊಡ್ಡಪ್ಪ ಮನೆ, ಅಜ್ಜಿ ಮನೆ ಅಂತ ಓಡಾಡ್ತಾನೆ ಇರಬೇಕು. ಒಬ್ಬರು ಮನೆಗೆ ಹೋಗಿ ಇನ್ನೊಬ್ರು ಮನೆಗೆ ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ಇದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಒಂದಿನ ಪೂರ್ತಿ ಇದ್ದರೆ ಎಲ್ಲರ ಮನೆಗೂ ಆರಾಮಾಗಿ ಹೋಗಿ ಮಾತಾಡ್ಕೊಂಡು ಬರ್ಬೋದು, ಇಲ್ಲಾಂದರೆ ಆಗೋದೇ ಇಲ್ಲ. ನಾವು ನಾನು ಕ್ಲಿಪ್ಪಿಂಗ್ಸೇ ತೊಗೊಂಡಿಲ್ಲ ಜಾಸ್ತಿ, ತುಂಬ ಕಡಿಮೆ ಇರಬೇಕು ಅನ್ಕೊತಾ ಇದ್ದೆ. ಬಟ್ ಎಡಿಟ್ ಮಾಡ್ತಾ ಗೊತ್ತಾಯಿತು ತುಂಬಾ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಪರವಾಗಿಲ್ಲ, ನಾನು ಯೂಸ್ ಟು ಆಗ್ತಾಯಿದ್ದೀನಿ ವೀಡಿಯೋ ಮಾಡ್ತಾ. ಏನಿಲ್ಲ, ಮಾಡ್ತಿದ್ರೆ ನನಗೆ ಬೇಗ ಮಾಡ್ಕೊಂಡು ಬಿಡ್ತೀನಿ, ಅಭ್ಯಾಸ ಆಗುತ್ತೆ. ನಾನು ಮಾಡೋದು ಬಿಟ್ಬಿಟ್ರೆ ಸೋಂಬೇರಿತನ ಬಂದ್ಬಿಡುತ್ತೆ ನನಗೆ, ಬಿಡು ಅನ್ನೋ ಥರ ಆಗುತ್ತೆ. ಬಟ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ ವೀಡಿಯೋ ಮಾಡೋದು, ಕ್ಯಾಪ್ಚರ್ ಮಾಡೋದು, ಹಾಕೋದು, ಇದೆಲ್ಲ ಲೈಕ್ ಸಿಕ್ಕಾಬಟ್ಟೆ ಮೆಮೊರೀಸ್ ಅಲ್ಲ, ಒಳ್ಳೆ ಮೆಮೊರೀಸು. ನಮ್ಮ ತಾತನ ಸಮಾಧಿಗೆ ಫೈನಲಿ ಬಂದ್ವಿ. ಅವ್ರ ಹೆಸರು ಚಿಕ್ಕರಂಗಪ್ಪ ಗೌಡ ಅಂತ ಹೇಳಿಬಿಟ್ಟು. ಇಲ್ಲಿ ಇದು ಮಡಕ್ಷಿರ ಒಳಗೆ ಇದು ಹಳ್ಳಿ ಇರೋದು. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ತೆಲುಗುನೇ, ಲೈಕ್ ಮಕ್ಕಳು, ಲೈಕ್ ಸ್ಕೂಲಿಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಎಲ್ಲ ಆಲ್ಮೋಸ್ಟ್ ತೆಲುಗು ಮೀಡಿಯಮ್ಮು. ನಾವು ಹೇಗೆ ಕರ್ನಾಟಕದಲ್ಲಿ ಕನ್ನಡ ಇರುತ್ತೆ ನಮ್ಮ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್, ಇಲ್ಲಿ ಹಾಗೆ ತೆಲುಗು ಓದ್ತಾರೆ ಇವರು. ನನಗೆ ಬರುತ್ತೆ ತೆಲುಗು, ಮಾತಾಡೋಕ್ಕೂ ಬರುತ್ತೆ, ಅರ್ಥನೂ ಚೆನ್ನಾಗಾಗುತ್ತೆ. ಬಟ್ ಮನೆಯಲ್ಲಿ ನಾವು ಯಾರೂ ಮಾತಾಡೋಲ್ಲ, ಎಲ್ಲ ನಾವು ಕನ್ನಡನೇ ಮಾತಾಡೋದು. ನಾವು ಅಪ್ಪಂಗೆ ಬರಲ್ಲ ನಿಜ ಹೇಳಬೇಕಂದ್ರೆ ತೆಲುಗು, ಬಿಕಾಸ್ ಅವರು ಲೈಕ್ ಮೊದಲಿಂದನೂ ಅವ್ರು ಇದ್ದಿದ್ದೆಲ್ಲ ತುಮಕೂರಲ್ಲೇ, ಚಿಕ್ಕ ವಯಸ್ಸಿಗೆ ತುಮಕೂರಿಗೆ ಬಂದುಬಿಟ್ರು ಅವರು. ಸೊ ಹಾಗಾಗಿ ಅವರಿಗೆ ತೆಲುಗು ಎಲ್ಲ ಏನು ಬರಲ್ಲ. ಇನ್ನೇ ನಮ್ಮ ಅಜ್ಜಿಯವರು ಅಷ್ಟೇ, ಅವರೆಲ್ಲ ಆಲ್ಮೋಸ್ಟ್ ಕನ್ನಡದಲ್ಲೇ ಮಾತಾಡೋದು, ಅವರು ಏನು ಯಾರೂ ತೆಲುಗುವಲ್ಲಿ ಮಾತಾಡಲ್ಲ. ನಮ್ಮಮ್ಮ ಇನ್ನೇನು, ನಮ್ಮ ಅಮ್ಮನ ತವ್ರ ಮನೇನು ಲೈಕ್ ಅವ್ರದ್ದು ಇನ್ನೇನು ಕನ್ನಡನೇ, ಲೈಕ್ ಅವ್ರದ್ದು ತೆಲುಗು, ಬಟ್ ಪ್ರಾಪರ್ ತೆಲುಗು ಅಲ್ಲ. ಮಡಕ್ಷಿರ ಅಂದರೆ ಲೈಕ್ ಅದು ಬಾರ್ಡರ್ ಥರ, ಅದು ಕಂಪ್ಲೀಟ್ ಆಂಧ್ರ ಆಗಲ್ಲ. ಸೊ ಆದಷ್ಟು ಮಡಕ್ಷಿರ ಪಾವಗಡದಲ್ಲಿರೋರೆಲ್ಲ ಕನ್ನಡ ತೆಲುಗು ಎರಡೂ ಕಲ್ತಿರ್ತಾರೆ. ಬಟ್ ನಾನು ನೋಡಿರಂಗೆ ಜಾಸ್ತಿ ಕನ್ನಡನೇ ಯೂಸ್ ಮಾಡ್ತಾರೆ. ಬಟ್ ಇದು ಏನು ಸ್ಟೋರ್ಸ್ಗಳಲ್ಲೆಲ್ಲ ತೆಲುಗುನಲ್ಲೇ ಹಾಕ್ಸಿರ್ತಾರೆ. ನಾರ್ಮಲ್ ಸ್ಯಾರಿ ಶಾಪ್ ಆಗಿರ್ಬೋದು, ಜುವೆಲ್ ಶಾಪ್ ಆಗಿರ್ಬೋದು, ಏನಾದರೂ ಲೈಕ್ ದಿನಸಿ ಶಾಪ್ಸ್ ಎಲ್ಲ ಆಲ್ಮೋಸ್ಟ್ ತೆಲುಗುನಲ್ಲೇ ಅವರು ನೇಮ್ಸ್ನ ಹಾಕಿರ್ತಾರೆ. ಬಟ್ ಆದಷ್ಟು ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ ಅಲ್ಲಿ. ನಮ್ಮ ತಾತನ ಸಮಾಧಿಗೆ ಪೂಜೆ ಮಾಡ್ತಾಯಿದ್ರು. ತುಂಬ ಜನ ಅಲ್ಲಿ ಹೋಗೋರು ಬರೋರು ಎಲ್ಲ ಮಾತಾಡಿಸ್ತಾಯಿದ್ರು. ನಾನು ಅದನ್ನೆಲ್ಲ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಪೂಜೆ ಮಾಡೋದಿತ್ತಲ್ಲ. ಸೊ ನಾನು ಅಷ್ಟೊಂದು ಗಮನ ಕೊಟ್ಟು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ವೀಡಿಯೋನ. ನನಗೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ನಾವು ಯೂಶ್ವಲಿ ಬರ್ತಾನೆ ಇರ್ತೀವಿ, ವರ್ಷಕ್ಕೊಂದ್ಸತಿ ಅಂತೂ ನಾವು ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಫುಲ್ ಸಾಲಿಗಿರೋದು ನಮ್ಮ ಹುಣಸೆ ಮರನೇ, ಒಂದು 5-6 ಇದಾವೆ ಅಷ್ಟೇ. ನಮ್ಮ ಹುಣಸೆ ಮರ ಕೆಳಗಡೆನೇ ನಮ್ಮ ತಾತನ ಸಮಾಧಿ ಇರೋದು. ನಾವು ಸ್ವಲ್ಪ ಬಟ್ಟೆ ಎಲ್ಲ ಹಾಕೋದಿತ್ತು. ಸೊ ಬಟ್ಟೆ ಎಲ್ಲ ಹಾಕಿ ಪೂಜೆ ಮುಗಿಸ್ಕೊಂಡು ನಾವು ಫೈನಲಿ ಹೊರಟ್ವಿ. ಇನ್ನೊಂದು ಟೆಂಪಲ್ಗೆ ಹೋಗೋದಿತ್ತು. ಸೊ ಬೇಗ ಮುಗಿಸ್ಕೊಂಡು ಹೊರಟ್ವಿ, ಕತ್ಲಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಮ್ಮ ಅಜ್ಜಿನೂ ಕರ್ಕೊಂಡ್ವಿ. ಲೈಕ್ ನಾವು ಇನ್ನೇನು 3 ಜನ ಅಲ್ವಾ, ನೀವು ಬನ್ನಿ ಮನೇಲಿ ಇನ್ನೇನು ಮಾಡ್ತೀರಾ ಅಂತ ಕರ್ಕೊಂಡ್ವಿ. ಬೇಗನೆ ಹೋಗಿ ಬರೋಣ ಅಂತ ಕರ್ಕೊಂಡ್ವಿ. ನಮ್ಮ ಅಜ್ಜಿ ಬೀಗನೂ ಹಾಕಲಿಲ್ಲ ಮನೆಗೆ, ಹಾಗೆ ಬಂದರು, ಲೈಕ್ ಬೇಗ ಹೋಗ್ತೀವಲ್ಲ ಅಂತ ಹೇಳಿ. ಸನ್ಸೆಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಈ ಜಾಗದಲ್ಲಿ ನಾನು ಅಷ್ಟು ನೀಟಾಗಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಮ್ಮಮ್ಮ ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡ್ತಿದ್ರು, ಟೈಮ್ ಆಗುತ್ತೆ ಬಾ ಅಂತ. ನಂಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ಬಂದರೆ ಇಲ್ಲೆಲ್ಲರೂ ಆರಾಮಾಗಿ ಮಾತಾಡ್ಕೊಂಡು ನಿಂತಿದ್ರು. ಇವರೆಲ್ಲ ನಮ್ಮ ರಿಲೇಟಿವ್ಸೇ ಆಗಬೇಕು. ನಂಗೆ ಲಿಟ್ರಲಿ ಯಾರ್ಯಾರಿಗೆ ಏನೇನು ಅಂತ ಅಷ್ಟು ನೀಟಾಗಿ ಗೊತ್ತಿಲ್ಲ, ಬಿಕಾಸ್ ಊರು ತುಂಬ ಇವರೆಲ್ಲರನ್ನೂ ಮಾತಾಡಿಸ್ತಿರ್ತಾರೆ. ನನಗೆ ನೆನಪು ಇರಲ್ಲ ಇವ್ರು ಏನಾಗಬೇಕು ಅವ್ರು ಏನಾಗಬೇಕು ಅಂತ ಹೇಳಿಬಿಟ್ಟು. ಅದೇ ಸಿಗ್ದವರೆಲ್ಲ ನಿನಗೆ ಗೊತ್ತಾ, ಅವ್ರಿಗೆ ಗೊತ್ತಿರುತ್ತೆ ನನಗೆ ಗೊತ್ತಿರಲ್ಲ ಅಂತ, ಅವ್ರು ಹಂಗೆ ಇಂಡೈರೆಕ್ಟಾಗಿ ಕೇಳ್ತಿರ್ತಾರೆ, ನಿಂಗೆ ಗೊತ್ತಾ ನಾನು ಅಂತ ಹೇಳ್ಬಿಟ್ಟು. ನಾನು ಅಂತ ಹಾಗೆ ಮ್ಯಾನೇಜ್ ಮಾಡ್ತೀನಿ. ಇವನು ನಮ್ಮ ಚಿಕ್ಕಪ್ಪನ ಮಗ, ಹಾಗೆ ಅಲ್ಲೇ ರೋಡಲ್ಲಿ ಸಿಕ್ಕಿದ್ದ. ಸೊ ಕೇಳ್ತಾ ಇದ್ವಿ ಬಾರೋ ಅಂತ, ಅವನಿಲ್ಲ ನೀವು ಹೋಗಿ ಬನ್ನಿ ಅಂತಿದ್ದ. ನಮ್ಮಪ್ಪ ಹಾಗೆ ಕತೆಗಳು ಹೇಳ್ಕೊಂಡು ಹೋಗ್ತಾ ಇತ್ತು, ಇದು ಅವ್ರ ಹೊಲ, ಇದು ನಮ್ಮ ಹೊಲ, ಅದು ಇದು ಅಂತ ಹೇಳಿಬಿಟ್ಟು. ಇಲ್ಲಿಂದ ಸೀದಾ ನಾವು ಇನ್ನೊಂದು ಟೆಂಪಲ್ಗೆ ಹೋದ್ವಿ. ಅದು ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ. ಬಾಯ್.